ನೂತನವಾಗಿ ಆಯ್ಕೆಯಾಗಿರುವಂತ ಕೆಸಿ ಅಧ್ಯಕ್ಷರು ಅವರೆಲ್ಲ ಒಂದು ಭೇಟಿ ಮಾಡಿದ್ರು ನನ್ನ ಮುಖ್ಯಮಂತ್ರಿಗಳನ್ನ. ಅವರು ಮನವಿ ಕೊಟ್ಟಿದ್ದಾರೆ, ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ. ಆದರೆ ಆಕ್ಸಿಡೆಂಟ್ ಆಯಿತು, ಅನೇಕ ತಪ್ಪುಗಳು ಆಗಿದೆ. ಅದೆಲ್ಲ ಸರಿಪಡಿಸಿಕೊಂಡು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ. ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ. ಅದನ್ನೆಲ್ಲ ನಾನು ಮಾತಾಡ್ತೀನಿ. ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಸಾಯಂಕಾಲ ನಿಮಗೆ ತಿಳಿಸ್ತೇವೆ. ಮಂಡನೆ ವಿಚಾರ ಸಂಬಂಧಪಟ್ಟ ಅವ್ರು ದ್ವೇಷ ಭಾಷೆ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷೆ ಮಾಡೋಕ್ಕೆ ಪಿತಾಮಹ ಅವರು. ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ. ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವೆಲ್ಲ ನಡ್ಕೊಳ್ಳಿ. ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದು ಮಾಡ್ತೇವೆ. ಕೆಲವು ಸತ್ಯವನ್ನ ಹೇಳಿದ್ರೆ ಅದು ಆ ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಯಾವ್ದೊಂದು ದ್ವೇಷ ಅಂತ ಫೈಂಡ್ ಔಟ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಅಸೆಂಬ್ಲಿ ನೂತನವಾಗಿ ಆಯ್ಕೆಯಾಗಿರುವಂತ ಕೆಸಿ ಅಧ್ಯಕ್ಷರು ಅವರೆಲ್ಲ ಒಂದು ಭೇಟಿ ಮಾಡಿದ್ರು ನನ್ನ ಮುಖ್ಯಮಂತ್ರಿಗಳನ್ನ. ಅವರು ಮನವಿ ಕೊಟ್ಟಿದ್ದಾರೆ, ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ. ಆದರೆ ಆಕ್ಸಿಡೆಂಟ್ ಆಯಿತು, ಅನೇಕ ತಪ್ಪುಗಳು ಆಗಿದೆ. ಅದೆಲ್ಲ ಸರಿಪಡಿಸಿಕೊಂಡು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ. ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ. ಅದನ್ನೆಲ್ಲ ನಾನು ಮಾತಾಡ್ತೀನಿ. ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಸಾಯಂಕಾಲ ನಿಮಗೆ ತಿಳಿಸ್ತೇವೆ. ಮಂಡನೆ ವಿಚಾರ ಸಂಬಂಧಪಟ್ಟ ಅವ್ರು ದ್ವೇಷ ಭಾಷೆ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷೆ ಮಾಡೋಕ್ಕೆ ಪಿತಾಮಹ ಅವರು. ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ. ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವೆಲ್ಲ ನಡ್ಕೊಳ್ಳಿ. ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದು ಮಾಡ್ತೇವೆ. ಕೆಲವು ಸತ್ಯವನ್ನ ಹೇಳಿದ್ರೆ ಅದು ಆ ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಯಾವ್ದೊಂದು ದ್ವೇಷ ಅಂತ ಫೈಂಡ್ ಔಟ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಅಸೆಂಬ್ಲಿ ನೂತನವಾಗಿ ಆಯ್ಕೆಯಾಗಿರುವಂತ ಕೆಸಿ ಅಧ್ಯಕ್ಷರು ಅವರೆಲ್ಲ ಒಂದು ಭೇಟಿ ಮಾಡಿದ್ರು ನನ್ನ ಮುಖ್ಯಮಂತ್ರಿಗಳನ್ನ. ಅವರು ಮನವಿ ಕೊಟ್ಟಿದ್ದಾರೆ, ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ. ಆದರೆ ಆಕ್ಸಿಡೆಂಟ್ ಆಯಿತು, ಅನೇಕ ತಪ್ಪುಗಳು ಆಗಿದೆ. ಅದೆಲ್ಲ ಸರಿಪಡಿಸಿಕೊಂಡು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ. ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ. ಅದನ್ನೆಲ್ಲ ನಾನು ಮಾತಾಡ್ತೀನಿ. ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಸಾಯಂಕಾಲ ನಿಮಗೆ ತಿಳಿಸ್ತೇವೆ. ಮಂಡನೆ ವಿಚಾರ ಸಂಬಂಧಪಟ್ಟ ಅವ್ರು ದ್ವೇಷ ಭಾಷೆ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷೆ ಮಾಡೋಕ್ಕೆ ಪಿತಾಮಹ ಅವರು. ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ. ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವೆಲ್ಲ ನಡ್ಕೊಳ್ಳಿ.
ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದು ಮಾಡ್ತೇವೆ. ಕೆಲವು ಸತ್ಯವನ್ನ ಹೇಳಿದ್ರೆ ಅದು ಆ ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಯಾವ್ದೊಂದು ದ್ವೇಷ ಅಂತ ಫೈಂಡ್ ಔಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸರ್ ಅವರು. ಅಸೆಂಬ್ಲಿ ಮಾತಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.